ಧಾರವಾಡದ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಹಿ ಮತ್ತು ಕಹಿ. ಒಂದು ಕಡೆ ಸಂತೋಷ್ ಲಾಡ್ಗೆ ಸಂಪುಟ ವಿಸ್ತರಣೆಯ ಸಿಹಿ, ಮತ್ತೊಂದು ಕಡೆ ಪ್ರಸಾದ್ ಅಬ್ಬಯ್ಯಗೆ ಕಹಿಯಾದ ಸಂಪುಟ. ಧಾರವಾಡದಲ್ಲಿ ಎರಡೆರಡು ತರಹದ ಸಂತೋಷ. ಒಂದು ಕಡೆ ಶೋಕ, ಮತ್ತೊಂದು ಕಡೆ ಸಂತೋಷ. ಒಂದೆಡೆ ಸಂತೋಷ್ ಲಾಡ್ಗೆ ಸ್ಥಾನ ಸಿಕ್ತು, ಮತ್ತೊಂದು ಕಡೆ ಪ್ರಸಾದ್ ಅಬ್ಬಯ್ಯಗೆ ಕಹಿಯಾದ ಸಂಪುಟ. ಸಂತೋಷ್ ಲಾಡ್ಗೆ 3ನೇ ಬಾರಿ ಮಂತ್ರಿ ಭಾಗ್ಯ ಸಿಕ್ತು, ಆದ್ರೆ ಪಾಪ ಅಬ್ಬಯ್ಯನಿಗೆ ಹುಬ್ಬಳ್ಳಿಯಲ್ಲಿ ಸಂತೋಷ್ ಲಾಡ್ ಬೆಂಬಲಿಗರ ಸಂಭ್ರಮ ಒಂದು ಕಡೆಯಾದ್ರೆ, ಮಂತ್ರಿ ಪಟ್ಟ ನಿರೀಕ್ಷೆಯಲ್ಲಿದ್ದ ಪ್ರಸಾದ್ ಅಬ್ಬಯ್ಯನಿಗೆ ಆಘಾತ. ಸತತವಾಗಿ 3 ಬಾರಿ ಶಾಸಕರಾಗಿರುವಂತಹ ಪ್ರಸಾದ್ ಅಬ್ಬಯ್ಯ ಮಂತ್ರಿ ಸ್ಥಾನ ಕೈ ತಪ್ಪಿದ ಹಿನ್ನೆಲೆ ಬೆಂಬಲಿಗರ ಆಕ್ರೋಶ. ಸಂತೋಷ್ ಲಾಡ್ ಧಾರವಾಡದಲ್ಲಿ ಕಾಂಗ್ರೆಸ್ ಒಂದು ಕಡೆ ಸಂಭ್ರಮ, ಮತ್ತೊಂದು ಕಡೆ ಒಂದು ತರಹದ ಬೇಸರದ ವಾತಾವರಣದಲ್ಲಿದೆ. ಪ್ರಸಾದ್ ಅಬ್ಬಯ್ಯ ಒಬ್ಬ ಹಿರಿಯ ಶಾಸಕರು, ಅವರಿಗೆ ಈ ಬಾರಿ ಸ್ಥಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಗಳಿತ್ತು, ಆದರೆ ಸಿಗಲಿಲ್ಲ. ಕಳೆದ ಬಾರಿಯೂ ಸಂತೋಷ್ ಲಾಡ್ ಕಾರ್ಮಿಕ ಸಚಿವ, ಈ ಬಾರಿಯೂ ಮಿನಿಸ್ಟ್ರು. ಸೊ ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಒಂದು ಸಣ್ಣ ತಾರತಮ್ಯಗಳನ್ನು ತೋರಿಸ್ತಾ ಇದೆ ಅಂತ ಹೇಳಿ ಆಕ್ರೋಶಗಳು ವ್ಯಕ್ತವಾಗಿದೆ. ಸಂಪುಟ ವಿಸ್ತರಣೆಯ ಸಿಹಿ, ಮತ್ತೊಂದು ಕಡೆ ಪ್ರಸಾದ್ ಅಬ್ಬಯ್ಯಗೆ ಕಹಿಯಾದ ಸಂಪುಟ. ಸಂತೋಷ್ ಲಾಡ್ಗೆ 3ನೇ ಬಾರಿ ಮಂತ್ರಿ ಭಾಗ್ಯ ಸಿಕ್ಕಿದೆ. ಸೊ ಸಂತೋಷ್ ಲಾಡ್ ಈ ಹಿಂದೆ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲೂ ಕೂಡ ಮಂತ್ರಿಯಾಗಿದ್ರು. ಎಲ್ಲೋ ಒಂದು ಕಡೆ ಈ ಬಾರಿ DK ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆದ ನಂತರ ಪ್ರಸಾದ್ ಅಬ್ಬಯ್ಯರಿಗೆ ಆ ಸ್ಥಾನ ಸಿಗಬಹುದು ಅನ್ನುವ ಒಂದು ಸಣ್ಣ ತೆಳುವಾದ ನಿರೀಕ್ಷೆ ಇತ್ತು ಪಾಪ. ಆದರೆ ನಿನ್ನೆ ದಿನ ಪದಗ್ರಹಣ ಮಾಡಿದ್ದು ಸಂತೋಷ್ ಲಾಡು, ಪ್ರಸಾದ್ ಅಬ್ಬಯ್ಯರಿಗೆ ಆ ಸ್ಥಾನ ಸಿಗಲಿಲ್ಲ. ಸೊ ಹಿಂಗಿದ್ದಾಗ ಎಲ್ಲೋ ಒಂದು ಕಡೆ ಜ್ಯೇಷ್ಠತೆಯ ಆಧಾರದಲ್ಲಿ ಸಿಗಬೇಕಾಗಿತ್ತು. ಸೀನಿಯಾರಿಟಿ ಕೌಂಟ್ ಆಗಿಲ್ಲ, ಪೊಲಿಟಿಕಲ್ ಪರ್ಫಾರ್ಮೆನ್ಸ್ ಕೌಂಟ್ ಆಗಲಿಲ್ಲ. ನಾನು ಮಂತ್ರಿಯಾಗಿ ಜಿಲ್ಲೆಗೆ ಅದೇನೋ ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿಯ ಕಾರ್ಯ ಮಾಡೋಣ ಅನ್ಕೊಂಡ್ರೆ ನನಗೆ ಅವಕಾಶವೇ ಕೊಡದಲ್ಲೇ ಇದ್ರೆ ಹೆಂಗೆ ಮಾಡೋದು? ಸೊ ಈ ಅರ್ಥಗಳಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಸಂಪುಟ ವಿಸ್ತರಣೆಯ ಸಿಹಿ, ಮತ್ತೊಂದು ಕಡೆ ಪ್ರಸಾದ್ ಅಬ್ಬಯ್ಯಗೆ ಕಹಿಯಾದ ಸಂಪುಟ. ಸಂತೋಷ್ ಲಾಡ್ಗೆ 3ನೇ ಬಾರಿ ಮಂತ್ರಿ ಸ್ಥಾನ. ಹುಬ್ಬಳ್ಳಿಯಲ್ಲಿ ಸಂತೋಷ್ ಲಾಡ್ ಬೆಂಬಲಿಗರ ಸಂಭ್ರಮ ಒಂದು ಕಡೆಯಾದರೆ, ಮತ್ತೊಂದು ಕಡೆ ಮಂತ್ರಿ ಪಟ್ಟ ನಿರೀಕ್ಷೆಯಲ್ಲಿದ್ದ ಪ್ರಸಾದ್ ಅಬ್ಬಯ್ಯಗೆ ಆಘಾತದ ಮೇಲೊಂದು ಆಘಾತ. ಸತತವಾಗಿ 3 ಬಾರಿ ಶಾಸಕರಾಗಿರುವಂತಹ ಪ್ರಸಾದ್ ಅಬ್ಬಯ್ಯ ಮಂತ್ರಿ ಸ್ಥಾನ ಕೈ ತಪ್ಪಿದ ಹಿನ್ನೆಲೆ ಬೆಂಬಲಿಗರ ಆಕ್ರೋಶಗಳು ವ್ಯಕ್ತವಾಗಿದೆ.